ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ. ನಿತಿನ್ ಗಡ್ಕರಿಗೆ ಸಾರಿಗೆ ಖಾತೆ ಫಿಕ್ಸ್. ಮತ್ತೊಮ್ಮೆ ಅಟಲ್ ಟನಲ್ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ಅಭೂತಪೂರ್ವವಾದಂಥ ಅಜಯ್ ತಮ್ಟಾಗೆ ಸಾರಿಗೆ ರಾಜ್ಯ ಖಾತೆ. ಅಜಯ್ ತಮ್ಟಾಗೆ ಸಾರಿಗೆ ರಾಜ್ಯ ಖಾತೆ. ನಿತಿನ್ ಗಡ್ಕರಿಗೆ ಸಾರಿಗೆ ಖಾತೆ ಫಿಕ್ಸ್ ಆಗಿದೆ. ಅಜಯ್ ತಮ್ಟಾಗೆ ಸಾರಿಗೆ ರಾಜ್ಯ ಖಾತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಯಾರಿಗೆ ಯಾವ ಖಾತೆ ಅನ್ನೋದು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಮ್ಮ ಕುತೂಹಲ ಇರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅಂತೇಳಿ, ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅಂತೇಳಿ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಯಾವ ಖಾತೆ ಸಿಗುತ್ತೆ ಅಂತೇಳಿ ನಮ್ಮ ಕುತೂಹಲ ಇರುವಂಥದ್ದು. ನಿತಿನ್ ಗಡ್ಕರಿ ಅವ್ರಿಗೆ ಖಾತೆ ಫಿಕ್ಸ್, ಸಾರಿಗೆ ಖಾತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ. ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ ರಾಜ್ಯ ಖಾತೆ. ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ ರಾಜ್ಯ ಖಾತೆ ಅಂತ ಈಗ ಮಾಹಿತಿ ಲಭ್ಯವಾಗಿದೆ. ಒಬ್ಬೊಬ್ಬರ ಖಾತೆ ಈಗ ಮಾಹಿತಿಗಳು ಹೊರ ಬರ್ತಾ ಇದೆ. ಒಬ್ಬೊಬ್ಬರ ಖಾತೆ ಏನು ಅನ್ನೋದು ಈಗ ಹೊರ ಬರ್ತಾ ಇರುವಂಥ ವಿಚಾರ. ನಿತಿನ್ ಗಡ್ಕರಿ ಅವರಿಗೆ ಸಾರಿಗೆ ಖಾತೆ ಫಿಕ್ಸ್ ಆಗಿದೆ. ಈ ಹಿಂದೆ ಕೂಡ ಅದೇ ಖಾತೆಯನ್ನು ಅವರು ನಿಭಾಯಿಸಿದ್ರು. ಅಜಯ್ ತಮ್ಟಾಗೆ ನೋಡಿ ಸಾರಿಗೆ ರಾಜ್ಯ ಖಾತೆ. ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯ ಖಾತೆ ಯಾವ ಪಕ್ಷದವರು, ಯಾವ ಅಂಗಪಕ್ಷದ ಸಂಸದರಿಗೆ ಯಾವ ಖಾತೆ ಅಂತೇಳಿ ಈಗ ಅಪ್ಡೇಟ್ ಆಗ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ ಈಗ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಿತಿನ್ ಗಡ್ಕರಿಗೆ ಸಾರಿಗೆ ಖಾತೆ ಫಿಕ್ಸ್. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮೋದಿ ಸಂಪುಟದ ಖಾತೆ ಪಟ್ಟಿ. ಎಲ್ಲರ ಕುತೂಹಲ ಕೂಡ ಈಗ ಇರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ, ಬಹು ನಿರೀಕ್ಷಿತ ಕೃಷಿ ಖಾತೆ ಸಿಗುತ್ತಾ ಅನ್ನುವ ಕುತೂಹಲ. ನಿತಿನ್ ಗಡ್ಕರಿ ಅವರಿಗೆ ಸಾರಿಗೆ ಖಾತೆ ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಈಗ ಲಿಸ್ಟ್ ಬಂದಿದೆ ಯಾರಿಗೆ ಯಾವ ಖಾತೆ ಅನ್ನೋದು. ಈಗ ನೋಡಿ, ಈಗ ಕ್ಯಾಬಿನೆಟ್ ಮಿನಿಸ್ಟ್ರಲ್ಲಿ ಪ್ರಮುಖವಾಗಿ ನಿತಿನ್ ಜಯರಾಮ್ ಗಡ್ಕರಿ ಅವ್ರಿಗೆ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ರಾಜ್ಯ ಖಾತೆ ಅಜಯ್ ತಮ್ಟಾಗೆ. ಮತ್ತೊಂದು ಕಡೆ ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ ರಾಜ್ಯ ಖಾತೆ. ನಿತಿನ್ ಗಡ್ಕರಿ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟರ್. ಅಪ್ಡೇಟ್ ಸಿಗ್ತಾ ಇದೆ ನಿತಿನ್ ಗಡ್ಕರಿಯ ಬಳಿಕ ನೆಕ್ಸ್ಟ್ ಯಾರಿಗೆ ಯಾವ ಖಾತೆ ಅನ್ನೋದು. ಎರಡು MOS ಮಿನಿಸ್ಟರ್ ಅಲ್ಲಿ ಸಾರಿಗೆ ರಾಜ್ಯ ಖಾತೆ ಹಾಗೂ ಹೆದ್ದಾರಿ ರಾಜ್ಯ ಖಾತೆ
ಅಶ್ವಿನಿ ವೈಷ್ಣವ್ಗೆ ಮತ್ತೊಮ್ಮೆ ರೈಲ್ವೆ ಖಾತೆಯನ್ನ ನೀಡಲಾಗಿದೆ. ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತೊಮ್ಮೆ ರೈಲ್ವೆ ಖಾತೆ. ಜೆಡಿಯುಗೆ ರೈಲ್ವೆ ಖಾತೆ ಬಿಟ್ಟು ಕೊಡದ ಬಿಜೆಪಿ. ಅಶ್ವಿನಿ ವೈಷ್ಣವ್ ಅವರು ಈ ಹಿಂದಿನ ಕ್ಯಾಬಿನೆಟ್ನಲ್ಲಿ ಕೂಡ ರೈಲ್ವೆ ಖಾತೆಯನ್ನು ನಿಭಾಯಿಸಿದ್ರು. ಮತ್ತೊಮ್ಮೆ ಅವರಿಗೆ ಆ ಖಾತೆ. ಜೆಡಿಯು ಈ ಖಾತೆಯ ಮೇಲೆ ಕಣ್ಣಿಟ್ಟಿತ್ತು. ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೆಡಿಯು ರೈಲ್ವೆ ಖಾತೆಯನ್ನು ಕೇಳಿತ್ತು. ರೈಲ್ವೆ ಖಾತೆ, ಕೃಷಿ ಖಾತೆ, ನಗರಾಭಿವೃದ್ಧಿ ಖಾತೆಯನ್ನು ಕೇಳಿತ್ತು. ಆದರೆ ಅದನ್ನು ಬಿಟ್ಟು ಕೊಟ್ಟಿಲ್ಲ ರೈಲ್ವೆ ಖಾತೆಯನ್ನು ಅಶ್ವಿನಿ ವೈಷ್ಣವ್ ಅವರಿಗೆ. ನೋಡಿ, ಈಗ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗೋದು ಬಹುತೇಕ ನಿಶ್ಚಿತ. ಮತ್ತೊಮ್ಮೆ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಖಾತೆ ಮತ್ತೊಮ್ಮೆ ಅವರು ನಿಭಾಯಿಸಲಿದ್ದಾರೆ. ನೋಡಿ, ರಕ್ಷಣಾ ಖಾತೆ ನಿಭಾಯಿಸ್ತಾರೆ ಅಂತ ಹೇಳೋದಕ್ಕಿಂತ ಇವತ್ತು ಬೆಳಗ್ಗೆ ನಿನ್ನೆ ಆದಂತ ಘಟನೆ ಏನಿದೆ, ಅಮಿತ್ ಶಾಗೆ ಮತ್ತೊಮ್ಮೆ ಗೃಹ ಖಾತೆ ಫಿಕ್ಸ್. ರಾಜನಾಥ್ ಸಿಂಗ್ ಅವರಿಗೆ ಮತ್ತೊಮ್ಮೆ ರಕ್ಷಣಾ ಖಾತೆ. ನಿತಿನ್ ಗಡ್ಕರಿ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟರ್ ಆದ್ರು. ಗೃಹ ಖಾತೆಯನ್ನ ಅಮಿತ್ ಶಾ ಅವರ ಬಳಿನೇ ಉಳಿಸಿಕೊಂಡಿದ್ದಾರೆ. ರಕ್ಷಣಾ ಖಾತೆಯನ್ನ ರಾಜನಾಥ್ ಸಿಂಗ್ ಅವರೇ ಮತ್ತೊಮ್ಮೆ ನಿಭಾಯಿಸಲಿದ್ದಾರೆ. ವಿದೇಶಾಂಗ ಖಾತೆಯನ್ನ ಮೋಸ್ಟ್ಲಿ ಜೈಶಂಕರ್ ಅವರಿಗೆ ಕೊಡುವ ನಿರೀಕ್ಷೆ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.